ನಮಸ್ಕಾರ ಸರ್. ನಮಸ್ತೆ. ಕನೆಕ್ಟ್ ಇಂಡಿಯಾದಿಂದ ನಾವೊಂದು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಸಂದರ್ಶನ ತೊಗೊಳಿಕ್ಕೆ ಬಂದಿದ್ದೀವಿ, ಒಂದು ಇಂಟರ್ವ್ಯೂ ತೊಗೊಳಿಕ್ಕೆ ಬಂದಿದ್ದೀವಿ. ತಾವು ನಾಮಿನೇಟ್ ಸದಸ್ಯರಾದಾಗಿಂದ ಇಲ್ಲಿವರೆಗೆ ಎಷ್ಟು ತಿಂಗಳ ಸರ್ ನೀವು ನಾಮಿನೇಟ್ ಸದಸ್ಯರಾಗಿ? 1 ಮಂತ್ ಆಗಿದೆ. 1 ತಿಂಗಳಾಯಿತು. ಈ ನಾಮಿನೇಟ್ ಸದಸ್ಯರಾಗಿ 1 ತಿಂಗಳಿಂದ ಯಾವ್ಯಾವ ಕೆಲಸದ ಬಗ್ಗೆ ಪುರಸಭೆಗೆ ತಾವು ಮನವಿ ಮಾಡಿಕೊಂಡಿರಿ? ಮೊದಲದಾಗಿ ನಾನು ಟ್ಯಾಂಕ್ ಪಕ್ಕ ಅಂಗನವಾಡಿ ಇತ್ತು. ಆ್ಯಕ್ಚುಲಿ 15 ಮೀಟ್ರ್ಕ್ಕಿಂತ ದೂರ ಅಂಗನವಾಡಿ ಕಟ್ಟಬೇಕು. ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಂಗಿಲ್ಲ. ಅದರಲ್ಲೇ ಮಕ್ಕಳು ಓಡಾಡೋವಂಥ ಅಂಗನವಾಡಿ ಕಟ್ಟಿದ್ರು. ಆ ವಿಚಾರದಲ್ಲಿ ಚರ್ಚೆ ಮಾಡಿದೆ. ಆಮೇಲೆ ಅಧಿಕಾರಿಗಳಿಗೂ ಸಹಿತ ತಿಳಿಸಿದ್ದೇನೆ. ಅದನ್ನು ಬದಲಾವಣೆ ಮಾಡ್ಬೇಕಂತಂದು ಅವರು ಇದ್ದಾರೆ. ಹಾಗೆ ಒಂದು ಜೂನಿಯರ್ ಕಾಲೇಜ್ ಫೀಲ್ಡ್ ಪಕ್ಕ ಮೇನ್ ನೂರಾರು ಮಕ್ಕಳು ಜೂನಿಯರ್ ಕಾಲೇಜಲ್ಲಿ ಆಟ ಆಡುವಂಥ ಮಕ್ಕಳು ಇದರಲ್ಲೇ ಸಹಿತ ಒಂದು ಟ್ಯಾಂಕನ್ನು ಕಟ್ಟಿದ್ದಾರೆ ಅವೈಜ್ಞಾನಿಕವಾಗಿ. ಅದನ್ನು ನಾನು ಕಟ್ಟಿ ಆಗಿಬಿಟ್ಟಿದೆ, ಅದು ಸುತ್ತಲೂ ಬೇಲಿ ಹಾಕಿ ಅಲ್ಲಿ ಮಕ್ಕಳು ಓಡಾಡ್ಲಂಗೆ ಅಂತ ಹೇಳಿ ನಾನು ಪುರಸಭೆ ಮನವಿ ಮಾಡಿದ್ದೀನಿ. ಹಾಗೆ ಏನು SS ರಸ್ತೆ, ಮಾಸೂರು ರಸ್ತೆ, ಅಲ್ಲಿ ನೀರಿಂದು ಏನು ಚರಂಡಿಯಲ್ಲಿ ನೀರು ನಿಲ್ತಿತ್ತು ಅದನ್ನು ತೆಗೆಯುವಂಥ ವ್ಯವಸ್ಥೆ ಮಾಡಿ ಮತ್ತೆ ಹೊಸ ಕಾಲುವೆಯನ್ನು ಮಾಡಿ ಅಂತ ನಾನು ಅಧಿಕಾರಿಗಳಿಗೆ ಚರ್ಚೆ ಮಾಡಿದ್ದೆ. ಸರಿ ಸರ್, ನಿಮ್ಮ ಕ್ಷೇತ್ರದಲ್ಲಿ ಮತ್ತು ನಿಮ್ಮ ಟೌನ್ನಲ್ಲಿ ನೀವು ಟೌನಿಗೆ ಮತ್ತು 23 ವಾರ್ಡ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಮಿನೇಟ್ ಕೌನ್ಸಿಲರ್ ಆಗಿರ್ತಕ್ಕಂಥದ್ದು. ಈ ಟೌನ್ನಲ್ಲಿ 23 ವಾರ್ಡ್ಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯದ ವ್ಯವಸ್ಥೆ ಮತ್ತು ಈ ಟೌನಿಗೆ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ನಮ್ಮ ಟೌನಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ, ಹಾಗೆ ಆರೋಗ್ಯ ವ್ಯವಸ್ಥೆನೂ ಚೆನ್ನಾಗಿದೆ. ಹಾಸ್ಪಿಟ್ಲು ನಿಯರೆಸ್ಟ್ ಆಗಿದೆ, ಡಾಕ್ಟರ್ಸ್ಗಳು ಒಳ್ಳೆಯ ಡಾಕ್ಟರ್ ಇದ್ದಾರೆ, ಆಮೇಲೆ ಸ್ಪೆಷಲಿಸ್ಟು ಚೆನ್ನಾಗಿದೆ. ಓಕೆ, ನಿಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಇನ್ನು 3 ಪ್ರಶ್ನೆಗಳಲ್ಲಿ ನಾನು ಇಂಟರ್ವ್ಯೂ ಕಂಪ್ಲೀಟ್ ಮಾಡ್ತೇನೆ, ಸಂದರ್ಶನ ಅಂತ್ಯ ಮಾಡ್ತೇನೆ. ನಿಮ್ಮ ಟೌನ್ನಲ್ಲಿ ಮೂಲಭೂತ ಸೌಕರ್ಯ ವ್ಯವಸ್ಥೆಗಳನ್ನು ಯಾವ ರೀತಿ ನಡೀತಾ ಇದೆ ಸರ್? ಮೂಲಭೂತ ಸೌಕರ್ಯ, ಕುಡಿಯುವ ನೀರಿಂದು ಸ್ವಲ್ಪ ಕುಡಿಯೋ ನೀರಿನ ಬಗ್ಗೆನೂ ಸಹಿತ ನಾನು ಪುರಸಭೆಯಲ್ಲಿ ಮಾತಾಡಿದ್ದೀನಿ. ಈಗಾಗಲೇ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಎಲ್ಲ ಸದಸ್ಯರು, ನಾನು ಒಬ್ಬನೇ ಅಂತಲ್ಲ, ಇದ್ದಂಥ ನೀರಿನ ಸಮಸ್ಯೆ ಭಾಳ ಇದೆ. ಕುಡಿಯೋ ನೀರಿಂದು ಅದು ಸ್ವೀಟ್ ವಾಟ್ರು ಬರೋದು ಕೆಲವೊಂದು ಏರಿಯಾಕ್ಕೆ ಬರ್ತಾಯಿತ್ತು, ಕೆಲವು ಬರ್ತಾಯಿಲ್ಲ. ಸಡನ್ನಾಗಿ ನೀವು ಟೆಂಡರ್ ಕರೆದು ಅಮೌಂಟನ್ನು ಇದು ಮಾಡಿ ಅಂತ ಹೇಳಿದರೆ ಆಲ್ರೆಡಿ ಇನ್ನೂ ಕೆಲವೊಂದು ಕೆಲಸ ಆಗ್ತಾಯಿದೆ. ಆ ವಿಚಾರದಾಗ ಎಲ್ಲ ಸದಸ್ಯರು ಒಗ್ಗೂಟಾಗಿ ನೀರಿಂದು, ಯಾಕೆಂದರೆ ಪ್ರತಿಯೊಂದು ವಿಚಾರಕ್ಕೂ ನೀರಿನ ವ್ಯವಸ್ಥೆ ಇರಬೇಕು ಅಂತ ನಾವು. ಸರಿ ಸರ್, ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ನೀವು ಕೃಷಿ ಪತ್ತಿನ ಚುನಾವಣೆಯಲ್ಲಿ ಕೂಡ ತಾವು ಸ್ಪರ್ಧೆ ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡೆ. ಈಗ ಯಾವ್ಯಾವ ಚುನಾವಣೆಯಲ್ಲಿ ತಾವು ಅಧಿಕಾರ ವಹಿಸ್ಕೊಂಡ್ಬಂದ್ರಿ, ಯಾವ ಚುನಾವಣೆಯಲ್ಲಿ ತಾವು ಆಯ್ಕೆ ಆಗ್ತಾ ಬಂದ್ರಿ, ಮತ್ತು ಈಗ ಯಾವ ಚುನಾವಣೆಯಲ್ಲಿ ಹೋಗ್ತಾ ಇದ್ರಿ? ನಾವು APMC ಚುನಾವಣೆ ಮೊದಲನೇದಾಗಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕಕ್ಕೆ ಕೆಲಸ ಮಾಡಿದ್ದೆ. ನಂತರ ಆಮೇಲೆ APMC ಸದಸ್ಯರಾಗಿ ಟೌನಲ್ಲಿ ಚುನಾವಣೆ ಗೆದ್ದಿದ್ದು. ಆಮೇಲೆ ಮತ್ತೆ ಏನು 10 ವರ್ಷ ನಾನು ಸುಮಾರಾಗಿ ಕಸ್ಬಾ ಬ್ಯಾಂಕಿನ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಮುಂದೆ ಯಾವುದು ಅವಕಾಶ ಸಿಗುತ್ತೆ ಅಂತ ನೋಡಬೇಕಾಗುತ್ತೆ. ಅವಕಾಶ ಯಾವ ಕ್ಷೇತ್ರದಲ್ಲಿ ಸಿಕ್ಕರೂ ಸಹಿತ ಮಾಡೋಕ್ಕೆ ರೆಡಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.